ನಿನ್ನೆ ನಾನು ಹಾಕಿದಂತಹ ಡೇ 1 ಸ್ಟಡಿ ವ್ಲಾಗಿಗೆ ಚಿನ್ನು 1251 ಅವರು ಥ್ಯಾಂಕ್ ಯು ಫಾರ್ ಯುವರ್ ಮೋಟಿವೇಶನ್ ಅಂತ ಹಾಕಿದರು. ಇದು ನನ್ನ ಸ್ಟಡಿ ವ್ಲಾಗಿನ ಮೊದಲನೇ ಕಮೆಂಟ್. ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು. ಹೀಗೆ ನನಗೆ ಕಮೆಂಟ್ ಮಾಡಿ ಎನ್ಕರೇಜ್ ಮಾಡ್ತಾಯಿರಿ. ನಿನ್ನೆ 6:30 ಹೀಗೆ ನಮ್ಮ ಮನೆಯವರ ಡ್ಯೂಟಿ ಮುಗೀತು. ಅವ್ರು ಬಂದು ಪಿಜ್ಜಾ ತಿನ್ಕೊಂಡು ಬರೋಣ ಅಂತ ಹೇಳಿದ್ರು. ಅದಕ್ಕೆ ನಾವಿಬ್ಬರು ಹೊರಟಿದ್ದು ನಮ್ಮ ಮನೆಯಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಪ್ಲೇಸಿಗೆ. ವೀಕೆಂಡ್ ಬಂತು ಅಂದರೆ ಬೆಂಗಳೂರಿನಲ್ಲಿ ಕಿಚನ್ಗೆ ಹೋಗಲ್ಲ, ಹೊರಗಡೆ ಫುಡ್ ಆರ್ಡರ್ ಮಾಡ್ಕೊಂಡು ತಿಂತಾರೆ, ಇಲ್ಲ ಅಂದರೆ ಹೊರಗಡೆನೇ ಹೋಗಿ ತಿನ್ಕೊಂಡು ಬರ್ತಾರೆ. ಬಟ್ ನಾವು ಆ ಥರ ಅಲ್ಲ. ನಮಗೆ ಯಾವಾಗ ಹೊರಗಡೆ ತಿನ್ನಬೇಕು ಅಂತ ಅನಿಸುತ್ತೋ ಆವಾಗ ಹೋಗಿಬಿಡ್ತೀವಿ. ವೀಕೆಂಡ್ಗೋಸ್ಕರ ವೆಯ್ಟ್ ಮಾಡೋದು ಅಥವಾ ವೀಕೆಂಡ್ ಮಾತ್ರ ಹೋಗೋದು ಆ ಥರ ಏನಿಲ್ಲ. ಬಟ್ ಹೊರಗಡೆ ಫುಡ್ಡನ್ನು ತುಂಬ ಅವಾಯ್ಡ್ ಮಾಡ್ತೀವಿ. ನಾನು ಮಾಡಿದ್ದೆ ಅಡುಗೆ ಬೇಜಾರು ಬಂತು ಅಂದರೆ ನಾನು ನಮ್ಮ ಮನೆಯವ್ರಿಗೆ ಹೇಳ್ತೀನಿ, ಅವರೇನಾದರೂ ಆ ದಿನ ಅಡುಗೆ ಮಾಡಿಕೊಡ್ತಾರೆ. ನಿನ್ನೆ ಹೋದ್ವಿ. ನಾವು ಹೋಗಿದ್ದು ಪಾಪಾ ಜಾನ್ಸ್ಗೆ. ಇದಂತೂ ತುಂಬ ಚೆನ್ನಾಗಿತ್ತು. ವೈಬ್ ಅಂತೂ ತುಂಬ ಸಖತ್ತಾಗಿತ್ತು. ಕ್ರೌಡ್ ಇಲ್ಲದೆ ಇರೋದ್ರಿಂದ ನಾವು ಆರಾಮಾಗಿ ಫೋಟೋಸ್ನೆಲ್ಲ ತೆಕ್ಕೊಂಡ್ವಿ. ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ ಮತ್ತು ಅಷ್ಟೇ ಹೈಜೀನನ್ನು ಸಹ ಮೇಂಟೈನ್ ಮಾಡಿದ್ದಾರೆ. ನಾವು ಫುಡ್ಡನ್ನು ಆರ್ಡರ್ ಮಾಡಿ ಈ ವಿಡಿಯೋ ಶೂಟೆಲ್ಲ ಮಾಡ್ಕೊಂಡು ಬಂದ್ವಿ. ಅಲ್ಲಿ ತನಕ ನಮ್ಮ ಫುಡ್ ಸಹ ರೆಡಿಯಾಗಿ ಬಂತು. ನೋಡಿ ಎಷ್ಟು ಡಿಲೀಷಿಯಸ್ ಆಗಿ ಕಾಣಿಸ್ತಾ ಇದೆ, ಅಷ್ಟೇ ಟೇಸ್ಟಿಯಾಗಿತ್ತು. ಅದನ್ನು ತಿಂದ್ಕೊಂಡು ಮತ್ತೆ ಮನೆ ಕಡೆಗೆ ಹೊರಟ್ವಿ. ಬೆಂಗಳೂರಿನಲ್ಲಿ ರೋಡು ಇಷ್ಟು ಖಾಲಿಯಾಗಿದೆ ಅಂದರೆ ನನಗಂತೂ ಆಶ್ಚರ್ಯ ಆಗುತ್ತೆ. ನಾನು ಊರಲ್ಲಿದ್ದೀನೇನೋ ಅನ್ನುವಂಥ ಫೀಲ್ ಬರುತ್ತೆ. ಇವತ್ತು ಬೆಳಿಗ್ಗೆ ಎದ್ದು ನಾನು ಓದಿದ್ದು ಕಂಪ್ಯೂಟರ್ ಲಿಟ್ರಸಿಯನ್ನು. ಇದು ಸಹ ಮಿಸ್ ಮಾಡದೆ ಓದಬೇಕಾಗಿರುವಂತಹ ಒಂದು ವಿಷಯ ಅಂತಲೇ ಹೇಳ್ಬೋದು. ಯಾಕಂದರೆ GPSTR HSTRಗೆಲ್ಲ ಬೇಕೇ ಬೇಕು. ಆಮೇಲೆ ನನಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಕೆಲಸವನ್ನು ಸ್ಟಾರ್ಟ್ ಮಾಡಿಕೊಂಡೆ. ಬಟ್ಟೆ ವಾಶ್ಗೆ ಹಾಕಿಬಿಟ್ಟು ಮೊನ್ನೆ ತಂದಿದ್ದಂತಹ ಪಂಪ್ಕಿನನ್ನು ಅರ್ಧ ಪಲ್ಯ ಮಾಡಿದೆ, ಹಾಗೆ ಅರ್ಧ ಪಂಪ್ಕಿನನ್ನು ಸಾಂಬಾರು ಮಾಡಿಕೊಂಡೆ. ಅದಾದಮೇಲೆ ನಾನು ಇಂಗ್ಲೀಷನ್ನು ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ. EDMs ಯಾಕೆ ಓದೋದು, ಎಕ್ಸಾಮ್ನಲ್ಲೇ ಟಿಕ್ ಹಾಕಿದ್ರಾಯಿತು ಅಂತ ಕೆಲವೊಬ್ರು ಅಂದ್ಕೊಳ್ಬೋದು. ಇಂಪಾರ್ಟೆಂಟ್ ಟಾಪಿಕ್ ಮತ್ತು ಅನ್ಇಂಪಾರ್ಟೆಂಟ್ ಟಾಪಿಕ್ ಅಂತ ಯಾವುದೂ ಇಲ್ಲ. ನಾವು ಅದನ್ನು ಡಿಸೈಡ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ನೋಡಿ ಇಲ್ಲಿ 6th ಒನ್ ಏನಿದೆ ಅಂದರೆ ಆ ಬ್ಲ್ಯಾಕ್ ಶೀಪ್ ಅಂತ ಇದೆ. ಎಕ್ಸಾಮ್ನಲ್ಲಿ ನಾವು ಕೂತ್ಕೊಂಡು ಥಿಂಕ್ ಮಾಡಿದ್ರೆ ನಮಗೆ ಕಪ್ಪು ಕುರಿ ಇರ್ಬೋದೇನೋ ಅಂತ ಅನಿಸುತ್ತೆ. ಬಟ್ ತನ್ನ ಜೊತೆ ಇರುವವರಿಗೆ, ನಿಷ್ಠೆಯಿಂದ ಇಲ್ಲದವನಿಗೆ ಆ ಬ್ಲ್ಯಾಕ್ ಶೀಪ್ ಅಂತ ಹೇಳ್ತೇವೆ EDMs. ಸೊ ಇದನ್ನು ಸಹ ನೋಡ್ಕೊಳ್ಳಿ, ಯಾಕಂದರೆ ಒಂದೊಂದು ಮಾರ್ಕ್ ಸಹ ಇಂಪಾರ್ಟೆಂಟು. ಅಷ್ಟೊಂದು ಕಾಂಪಿಟೇಷನ್ ಇದೆ. ಕಾಲೇಜ್ ಲೈಫಲ್ಲಿ ನಮಗೆ ಟೀಚರ್ಸ್ ಏನು ಮಾಡ್ತಾಯಿದ್ರು, ಎಕ್ಸಾಮ್ ಹತ್ತಿರ ಬರ್ತಿದ್ದಂಗೆ ಮೋಟಿವೇಶನ್ಗೆ ಬರ್ತಾಯಿದ್ರು ಅಲ್ವಾ. ಈ ಕ್ವಶನ್ ಇಂಪಾರ್ಟೆಂಟ್ ಇದೆ, ಈ ಟಾಪಿಕನ್ನು ಕವರ್ ಮಾಡಿ, ಇಷ್ಟೇ ದಿನ ಇರೋದು, ಇಷ್ಟೇ ಡೇಸ್ ಇರೋದು ರಿಮೈನಿಂಗು ಅಂತ ಅವ್ರೇನು ಮಾಡ್ತಾಯಿದ್ರು, ಮೋಟಿವೇಶನ್ ಮಾಡ್ತಾಯಿದ್ರು. ಬಟ್ ಇವಾಗ ನಾವು ಸೆಲ್ಫ್ ಮೋಟಿವೇಟನ್ನು ಮಾಡ್ಕೊಳ್ಬೇಕು. ಯಾಕಂದರೆ ಯಾರು ಬಂದು ನಮ್ಮ ಲೈಫಲ್ಲಿ ಇದಿಷ್ಟನ್ನು ನೀನು ಓದಿದ್ರೆ ಗೌರ್ಮೆಂಟ್ ಎಕ್ಸಾಮ್ ಸಿಗತ್ತೆ ಅಂತ ಹೇಳೋಕ್ಕೆ ಬರಲ್ಲ. ಹಾಗೆ ನಾನು ಪಾರ್ಟ್ಸ್ ಆಫ್ ಸ್ಪೀಚನ್ನು ರಿವೈಸ್ ಮಾಡಲಿಕ್ಕೆ ಅಂತ ನೋಡ್ತಾ ಇದ್ದೀನಿ. ಯಾಕಂದರೆ ನಾನು ಆ್ಯಸ್ ಅ ಟೀಚರ್ ಆಗಿ ವರ್ಕ್ ಮಾಡಿರೋದ್ರಿಂದ ಈ ಗ್ರಾಮರ್ ಟಾಪಿಕ್ಸ್ಗಳನ್ನು ನಾನು ಮಕ್ಕಳಿಗೆ ಟೀಚ್ ಮಾಡಿದ್ದೆ. ಬಟ್ ರಿವೈಸ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ಟಾಪಿಕ್ಸ್ಗಳು ಮರೀತಾ ಹೋಗ್ತೇವೆ ನಾವು. ಅದಕ್ಕೋಸ್ಕರ ರಿವೈಸ್ ಮಾಡಿಕೊಂಡೆ. ಹಾಗೆ ನಾನು ಮತ್ತು ನಮ್ಮ ಮನೆಯವರು ಒಂದು ರೆಸ್ಟೋರೆಂಟಿಗೆ ಹೋದಾಗ ಪೀಚ್ ಟೀಯನ್ನು ಟ್ರೈ ಮಾಡಿದ್ವಿ. ನೀವು ಯಾರಾದರೂ ಪೀಚ್ ಟೀಯನ್ನು ಟ್ರೈ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿನ್ನೆ ನಾವು ಹೀಗೆ ನೋಡ್ತಾ ಇರುವಾಗ ನಮಗೆ ಬೇರೆ ಯಾವ ಹಣ್ಣಿಂದ ಮಾಡ್ಬೋದು ಅಂತ ನೋಡಿದ್ವಿ. ಮ್ಯಾಂಗೋಯಿಂದ ಮಾಡ್ಬೋದು ಅಂತ ಇತ್ತು. ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ನಾನು ರೆಡಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಡಿಕಾಕ್ಷನ್ ಮಾಡ್ಕೊಳ್ಬೇಕು ಫಸ್ಟು. ಹೇಗೆ ಮಾಡೋದು ಅಂತ ಬೇಕಿದ್ದರೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೇನೆ. ಬಟ್ ಯಾವ ಥರ ಬಂದಿತ್ತು ಅಂತ ಮುಂದಿನ ಬ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ಕೊಳ್ತೇನೆ. ಇದು ನಾವು ಮನೆಯಿಂದ ತಂದಿರುವಂಥ ಮ್ಯಾಂಗೋ. ನಿಮಗೆ ನೋಡಲಿಕ್ಕೆ ಹಾಳಾಗಿದೆ ಅಂತ ಅನಿಸ್ಬೋದು, ಬಟ್ ಅದು ಹಾಳಾಗಿಲ್ಲ. ಇರೋದೇ ಹೀಗೆ ನೀಲಮ್ ಅಂತ ಕರೀತಾರೆ. ಅದು ಶ್ರಾವಣ ಮಾಸದ ಎಂಡ್ ತನಕ ಬರುತ್ತಂತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತಾನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.